ಹಾಯ್ ಗೈಸ್, ಹಾಯ್ ಎವ್ರಿವನ್. ಇದು ನನ್ನ ತಂಗಿ ಮನೆ ಪೂಜೆದು ಕಂಟಿನ್ಯೂ ಲಾಗ್ ಆಗಿರುತ್ತೆ. ಸೊ ನಿನ್ನೆ ಬಂದ್ಬಿಟ್ಟು ಹೋಮ ಅದೆಲ್ಲ ಮಾಡಿಸಿದ್ರು. ಇವತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿದ್ದಾರೆ. ಸೊ ಪೂಜೆಗೆಲ್ಲ ರೆಡಿ ಆಗಿದೆ, ಭಟ್ರು ಕೂಡ ಬಂದಿದ್ದಾರೆ, ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾನು ಕೂಡ ರೆಡಿ ಆಗಿದ್ದೀನಿ. ನೋಡ್ಬೋದು ಮಿರರ್ ಮುಂದೆ ಒಂದೆರಡು ಸೆಲ್ಫಿ, ಒಂದೆರಡು ವೀಡಿಯೋಸು ತಕ್ಕೊಳ್ಳಂದ್ರೆ ಸಮಾಧಾನನೇ ಆಗೋದಿಲ್ಲ. ಬೇಗ ಬೇಗ ಪೂಜೆ ಎಲ್ಲ ರೆಡಿಯಾಗಿ ಪೂಜೆ ಇನ್ನೇನು ಸ್ಟಾರ್ಟ್ ಆಗುತ್ತೆ, ಬನ್ನಿ ನೋಡೋಣ. ನನ್ನ ತಂಗಿ ಮನೆದು ಗೃಹ ಪ್ರವೇಶ ಆಗಿರಲಿಲ್ಲ. ಸೊ ಮೊದಲು ಅವ್ರ ಹಸ್ಬೆಂಡ್ ಮನೆ ತಗೊಂಡೋಗು ಮಾಡಿರಲಿಲ್ಲ ಅಂತೆ. ಸೊ ಇವಳು ಹೋದ್ಮೇಲೂ ಪೂಜೆ ಮಾಡಿರಲಿಲ್ಲ. ಯಾವುದೋ ಒಂದು ಸಿಂಪಲ್ ಪೂಜೆ ಮಾಡಿದ್ವಿ ಅಷ್ಟೇ. ಸೊ ಹೋಮ ಎಲ್ಲ ಮಾಡಿರಲಿಲ್ಲ. ಸೊ ಅದು ಗೊತ್ತಾದ್ಮೇಲೆ ಭಟ್ರು ನಮಗೆ ಸಜೆಸ್ಟ್ ಮಾಡಿದ್ದು ಹೋಮ ಎಲ್ಲ ಮಾಡಿಸ್ಬೇಕು, ನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ರಿಂದ ಸೊ ಈ ಪೂಜೆ ಕಾರ್ಯಕ್ರಮನ ನಾವು ರೆಡಿ ಮಾಡ್ಕೊಂಡಿದ್ದು. ಪೂಜೆ ಅಂತೂ ತುಂಬ ಚೆನ್ನಾಗೇ ಆಯಿತು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಕೂಡ. ತುಂಬ ಸಮಾಧಾನ ಅನ್ನಿಸ್ತು. ಏನೇ ಅಂದರೂ ಮನೆಗಳಲ್ಲಿ ಈ ಥರ ಪೂಜೆ ಪುನಸ್ಕಾರಗಳು ಮಾಡ್ತಾ ಇದ್ದರೆ ನಮ್ಮ ಮನೆಗಳಿಗೂ ಒಳ್ಳೆಯದು, ಹಾಗೆ ನಮ್ಮ ಮನಸ್ಸಿಗೂ ತುಂಬ ಖುಷಿ ಅನಿಸುತ್ತೆ. ಎಲ್ಲರೂ ಸೇರಿರ್ತೀವಿ, ಮಕ್ಕಳು ದೊಡ್ಡವರು ಎಲ್ಲ. ಸೊ ಈ ಥರ ಪೂಜೆಗಳು ಮಾಡ್ತಾ ಇರೋದ್ರಿಂದ ನಮಗೂ ತುಂಬ ಒಳ್ಳೆ ಪಾಸಿಟಿವ್ ವೈಬ್ಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಮ್ಮ ಕತೆ ಒಂದಾದರೆ, ಇಲ್ಲಿ ಇವರಿಬ್ಬರು ಹುಡುಗರದು ಕತೆನೇ ಬೇರೆ. ಯಾರ ಮಾತು ಕೇಳ್ತಾ ಇಲ್ಲ, ಯಾರ ಮಾತು ಬಿಡ್ತಾ ಇಲ್ಲ. ಅವ್ರಿಗೆ ಪೂಜೆ ನಡೀತಿದೆ ಅನ್ನೋ ಕಾನ್ಸೆಪ್ಟೇ ಅವ್ರಿಗಿಲ್ಲ. ಅವರು ವರ್ಡಲ್ಲಿ ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ನಾವು ಕೂಡ ಪಾಪ ಹೋಗ್ಲಿ ಬಿಡು ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಜೊತೆಗೆ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಏನು ಮಾಡೋಕ್ಕಾಗಲ್ಲ. ಸೊ ಪೂಜೆ ರಿಚುವಲ್ಸ್ ಎಲ್ಲ ಮುಗೀತು. ನನ್ನ ತಂಗಿ ಅಂತೂ ಆಡ್ತಿದ್ದಾಳೆ ಮಗಂಗೆ ಊಟ ಮಾಡ್ಸೋಕ್ಕೆ. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕೈಗೆ ತಂದು ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ಎಲ್ಲ ತಿಂದ್ಬಿಟ್ಟು ಬೇಗ ಬೇಗ ಊಟಕ್ಕೆಲ್ಲ ರೆಡಿ ಮಾಡಬೇಕು. ಇನ್ನೇನೆಲ್ಲ ಗೆಸ್ಟ್ ಎಲ್ಲ ಬರ್ತಾರೆ. ಎಲ್ಲರಿಗೂ ಒಂದು ಚಿಂತೆ ಆದರೆ ಇವರಿಬ್ಬರಿಗೆ ಒಂದು ಚಿಂತೆ, ಇಬ್ಬರು ಕೋ ಬ್ರದರ್ಸಿಗೆ ಒಂದು ಚಿಂತೆ. ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಇಬ್ಬರು. ಈ ನನ್ನ ಮಗನಿಗೆ ಡ್ರೆಸ್ ಚೇಂಜ್ ಮಾಡೋ ಚಿಂತೆ. ಇವನು ಸುಸ್ತಾಗಿದ್ದಾನೆ ಪೂಜೆ ಮಾಡಿ, ಈಗ ಇವನು ಡ್ರೆಸ್ ಚೇಂಜ್ ಮಾಡಿ. ಅವನು ಆಲ್ರೆಡಿ ಹಳೆ ಡ್ರೆಸ್, ಇವನು ಹಳೆ ಡ್ರೆಸ್ ಪ್ರೇಮಿ. ಇವನು ಫಂಕ್ಷನ್ ಆದ ತಕ್ಷಣ ಹಳೆ ಡ್ರೆಸ್ಗಳು ಹಾಕೋಬೇಕು. ಅವನು ಯಾರಿಗೂ ಹೇಳ್ದೆ ಕೇಳದೆ ಡ್ರೆಸ್ ಚೇಂಜ್ ಮಾಡಕ್ ಹೋಗಿದ್ದಾನೆ. ಪ್ರಸಾದ ತಿನ್ನಲ್ಲ ಸುನಾ, ಏಕೆ? ಹುಡುಗರಿಗೆ ನಿಮಗೆ ಡ್ರೆಸ್ ಚೇಂಜ್ ಮಾಡಂಗಿದ್ರೆ ಏನ್ ಪೂಜೆ ಮಾಡಿಸಿದ್ಯಾ? ಏನ್ ಪೂಜೆ ಮಾಡಿಸಿ ಹೇಳಮ್ಮ. ಸತ್ಯನಾರಾಯಣ ಸ್ವಾಮಿ ನೆನ್ನೆ ಏನಿತ್ತು? ನಿನ್ನೆ ಹೋಮ. ಏನೇನು ಹೋಮ ಮಾಡಿಸಿದ್ರಮ್ಮ? ನವಗ್ರಹ ಪೂಜೆ, ಶಾಂತಿ ಹೋಮ. ನಮ್ಮ ಮಗಳ ಮನೆಗಿತ್ತು, ನಿಹಾಲು ಶಾಂತಿ ಆಗಕ್ಕೆ ಹೋಮ ಪೂಜೆ ಇದೆಲ್ಲ ಒಂದು ಕಡೆ ನಡೀತಾ ಇದ್ರೆ, ನಾನು ನೋಡಿ ಇಲ್ಲಿ ನಮ್ಮ ಸಂತನ ಚೆನ್ನಾಗಿ ತಿವಿತಾ ಇದ್ದೀನಿ ಸೆಲ್ಫಿ ತಕ್ಕೊಳ್ಳೋಕ್ಕೆ. ಹಾಯ್ ಫ್ರೆಂಡ್ಸ್, ಪೂಜೆ ಏನೋ ಆಯಿತು. ಹೊಟ್ಟೆ ಮಾತ್ರ ಸಿಕ್ಕಾಬಟ್ಟೆ ಹೊಟ್ಟೆ ಹಶ್ವಾಗಿದೆ. ಇನ್ನು ಊಟ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಏನು ನೀರು ಕೂಡ ಕುಡ್ದಿಲ್ಲ. ಪೂಜೆಗೆ ಅಂತ ಉಪವಾಸ ಇದ್ದಿದ್ದು. ಸೊ ಈಗ ಫುಲ್ ಬ್ಯಾಟಿಂಗ್ ಮಾಡಬೇಕು. ಇವಳು ನಿನ್ನೆಯಿಂದ ಉಪವಾಸ ಇದ್ದಾಳೆ ಪೂಜೆ ಮಾಡೋಕ್ಕೆ. ಹುಡುಗರು ಉಪವಾಸ ಇವತ್ತು, ಯಾರೂ ಊಟ ಮಾಡಿಲ್ಲ. ಸಿಕ್ಕಿ ಉತ್ತಿ ಡ್ರೈ ಫ್ರೂಟ್ಸ್ ಎಲ್ಲ ತಿಂತಾ ಇದ್ದಾರೆ ಪೂಜೆಗಿಟ್ಟಿಂದೆಲ್ಲ. ಟೋಟಲಿ ಪೂಜೆ ಎಲ್ಲ ಆಯಿತು, ಊಟನೂ ಆಯಿತು. ಸೊ ಇದಾಗಿತ್ತು ಇವತ್ತಿನ ಲಾಗ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.